ನಮಸ್ಕಾರ ವೀಕ್ಷಕರೇ, ಸತ್ಯ ಸಂಗ್ರಹ ಚಾನಲ್ಗೆ ಸ್ವಾಗತ. ಸಾಮಾನ್ಯವಾಗಿ ಬೇಜಾರಾದಾಗ ಒಂಟಿತನದ ಅನುಭವ ಕಾಡುತ್ತದೆ. ಈ ಸೃಷ್ಟಿಯ ನಿಯಮವೇ ಹಾಗೆ. ಒಂಟಿಯಾಗಿ ಬಂದಿದ್ದೇವೆ, ಒಂಟಿಯಾಗಿ ಹೋಗಲೇಬೇಕು. ಇದರ ಮಧ್ಯದಲ್ಲಿ ಜೀವನ ಸುಖಮಯವಾಗಿರಬೇಕೆಂದು ಎಲ್ಲರೂ ಬಯಸುತ್ತೇವೆ. ಆದರೆ ಎಷ್ಟೋ ಜನರ ಜೀವನದಲ್ಲಿ ರಕ್ತ ಸಂಬಂಧಿಕರಿಂದಲೇ, ಸ್ನೇಹಿತರಿಂದಲೇ, ಸಂಗಾತಿಯಿಂದಲೇ, ಮಕ್ಕಳಿಂದಲೇ ನೋವನ್ನು ಅನುಭವಿಸುವ ಪರಿಸ್ಥಿತಿ ಎದುರಾಗುತ್ತದೆ. ಇಲ್ಲಿ ಯಾರೂ ಒಂಟಿಯಲ್ಲ. ಶ್ರೀಕೃಷ್ಣ ಪರಮಾತ್ಮನಿಗೂ ನೋವಿತ್ತು, ಆದರೆ ಒಂಟಿಯಾಗಿ ಇರಲಿಲ್ಲ. ಎಲ್ಲರನ್ನೂ ಪ್ರೀತಿಯಿಂದ, ಸ್ನೇಹದಿಂದ ಕಾಣುತ್ತಿದ್ದರು. ಇಂತಹ ಶ್ರೀಕೃಷ್ಣನ ನಗು ಯಾವಾಗಲೂ ನಮ್ಮ ಕಣ್ಣು ಮುಂದೆ ಬರಬೇಕು. ಇಂತಹ ಸುಂದರ ಪ್ರಪಂಚದಲ್ಲಿ ಎಷ್ಟೋ ಪ್ರಾಣಿ ಪಕ್ಷಿಗಳಿವೆ. ಅವುಗಳನ್ನು ನೋಡಿ ಆನಂದಿಸಬೇಕು. ಪ್ರಕೃತಿ ಸೌಂದರ್ಯವನ್ನು ಸವಿಯಬೇಕು. ಗುಡ್ಡ, ನದಿ, ಆಕಾಶ ಎಲ್ಲವೂ ಒಂಟಿಯಾಗಿ ಸ್ವತಂತ್ರವಾಗಿವೆ. ಅಂದ ಮೇಲೆ ನಾವು ಕೂಡ ಸ್ವತಂತ್ರವಾಗಿ ಸಾಧಿಸಬೇಕಾಗಿದೆ. ನಾವು ಯಾವಾಗಲೂ ಒಳ್ಳೆಯ ವಿಚಾರಗಳನ್ನು ಮಾಡುತ್ತಾ ಹೋಗಬೇಕು. ನನ್ನಿಂದ ಎಲ್ಲವೂ ಸಾಧ್ಯ, ನಾನು ಯಾರಿಗೂ ಕಮ್ಮಿ ಇಲ್ಲ ಎಂಬ ಭರವಸೆಯೊಂದಿಗೆ ಪ್ರತಿದಿನ ಖುಷಿಯಿಂದ ಕಾಲ ಕಳೆಯಿರಿ. ಇದರಿಂದ ನಿಮ್ಮ ಮನಸ್ಸಿನಲ್ಲಿ ಒಳ್ಳೆಯ ವಿಚಾರಗಳು ಮೂಡಿಬರಲು ಶುರುವಾಗುತ್ತವೆ. ಇದರಿಂದ ನೀವು ಮಾಡುವ ಕೆಲಸದಲ್ಲಿ ಆಸಕ್ತಿ ಹೆಚ್ಚಾಗುತ್ತದೆ. ನಿಮ್ಮ ಕೆಲಸದಲ್ಲಿ ಸಾಧನೆಯನ್ನು ಕಾಣುವಿರಿ. ಯಾವಾಗಲೂ ನಿಮ್ಮ ಮನಸ್ಸನ್ನು ಹತೋಟಿಯಲ್ಲಿ ಇಡುತ್ತಾ ಬಂದರೆ ನಿಮ್ಮ ಛಲವೇ ನಿಮ್ಮನ್ನು ಗುರಿಯ ಕಡೆ ತಲುಪಿಸುತ್ತದೆ. ನೀವು ಏಕಾಂಗಿಯಲ್ಲ, ನಿಮ್ಮಲ್ಲೂ ಸಹ ಆತ್ಮ ಅನ್ನೋ ಪರಮಾತ್ಮ ಜೊತೆಯಲ್ಲೇ ಇದ್ದಾನೆ. ಹೀಗಿರುವಾಗ ನಿಮಗೇಕೆ ಭಯ ಆಗಬೇಕು? ನಿಮ್ಮ ಸಾಧನೆಗೆ ನಿಮ್ಮವರಿಂದಲೇ ಅಡ್ಡಿಯಾಗಿರಬಹುದಲ್ಲವೇ? ಅದಕ್ಕಾಗಿ ಆ ಪರಮಾತ್ಮ ಅವರನ್ನು ನಮ್ಮಿಂದ ದೂರವಾಗಿಟ್ಟಿರಬಹುದಲ್ಲವೇ? ಆಗಿರುವುದೆಲ್ಲ ಒಳ್ಳೆಯದಕ್ಕಾಗಿ, ಮುಂದೆ ಆಗುವುದು ಒಳ್ಳೆಯದಕ್ಕಾಗಿ ಎಂಬ ದೃಢ ಭಾವನೆ ನಿಮಗಿರಬೇಕು. ಅಂದಾಗ ಮಾತ್ರ ನೀವು ಸದೃಢ ವ್ಯಕ್ತಿಯಾಗಲು ಸಾಧ್ಯವಾಗುತ್ತದೆ. ಹೊಸ ಹೊಸ ವ್ಯಕ್ತಿಗಳನ್ನು ಪರಿಚಯ ಮಾಡಿಕೊಳ್ಳಿ. ಸ್ನೇಹವನ್ನು ಸಂಪಾದಿಸಿ ಖುಷಿಯಿಂದ ದಿನಗಳನ್ನು ಕಳೆಯಿರಿ. ಇನ್ನು ಎಷ್ಟು ದಿನ ಈ ಭೂಮಿಯ ಮೇಲೆ ಇರುತ್ತೇವೋ ಗೊತ್ತಿಲ್ಲ. ಬೇಸರದಿಂದ ಇಡೀ ಜೀವನ ಕಳೆಯುವ ಬದಲು ಸಂತೋಷದಿಂದ ಇನ್ನೊಬ್ಬರನ್ನು ನಗಿಸುತ್ತಾ, ನಾವು ನಗುತ್ತಾ ಇಡೀ ಜೀವನ ಕಳೆಯೋಣ ಅಲ್ಲವೇ? ನೊಂದ ಮನಸ್ಸುಗಳಿಗೆ ಆಶಾಕಿರಣವಾಗಲಿ ನಮ್ಮ ಈ ಮಾತುಗಳು ಎಂದು ಹೇಳುತ್ತಾ ಇಂದಿನ ಸಂಚಿಕೆಯನ್ನು ಮುಗಿಸುತ್ತಿದ್ದೇವೆ. ನಮಸ್ಕಾರಗಳು ವೀಕ್ಷಕರೇ. ನಮ್ಮ ಚಾನಲ್ನಲ್ಲಿ ಬರುವ ಎಲ್ಲ ಸತ್ಯ ಸಂಗತಿಗಳನ್ನು ತಿಳಿಯಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.